ನಮಸ್ಕಾರ, ನ್ಯೂಸ್ ಎಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಎಂ ರಾಜೀನಾಮೆ ವದಂತಿ ಯಾಕೆ? ಬಿಎಸ್ವೈಗೆ ಕಂಟಕ ಆಗಿದ್ದಾದ್ರೂ ಯಾವುದು? ಜಾತಿ ಅಸ್ತ್ರ ಮತ್ತೆ ಫಲಿಸುತ್ತ? ಹೈ ಲೆಕ್ಕಾಚಾರ ಹೇಗಿದೆ? ರಾಜೀನಾಮೆ ರಾಜಕೀಯ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಂಚಲನವನ್ನ ಸೃಷ್ಟಿ ಮಾಡಿರುವಂತ ವಿಚಾರ ಅಂದ್ರೆ ಅದು ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂತ ವಿಚಾರ. ಅದು ಈ ಬಾರಿ ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ಪೆಷಲಿ ಯಡಿಯೂರಪ್ಪನವರು ಇನ್ನೇನು ತಮ್ಮ ಪದವಿಯನ್ನ ತ್ಯಾಗ ಮಾಡೇ ಬಿಡ್ತಾರೇನೋ ಅನ್ನುವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಊಹಾಪೋಹಗಳು ಇರುವಂತದ್ದು. ಅದೇ ರೀತಿಯಾಗಿ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತದ್ದು. ನಾಯಕತ್ವ ಬದಲಾವಣೆಯ ಬಿರುಗಾಳಿ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲೇ ಬೀಸಿದೆ ರಾಜ್ಯದಲ್ಲಿ. ಬದಲಾವಣೆ ವದಂತಿಗೆ ಕಾರಣ ಆದ್ರೂ ಏನು ಹಾಗಾದ್ರೆ? ಯಾಕೆಂದ್ರೆ ಬದಲಾವಣೆ ಆಗುತ್ತೆ ಅನ್ನುವಂತ ವದಂತಿ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಬೀಸ್ತಾ ಇದೆಯಲ್ಲ, ಅದಕ್ಕೆ ಅಸಲಿ ಕಾರಣ ಆದ್ರೂ ಏನು? ಯಾವೆಲ್ಲ ಅಂಶಗಳು ಕಾರಣ ಆಗಿರುವಂತದ್ದು? ಹಾಗಾದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನ ಲೆಕ್ಕಾಚಾರ ಆದ್ರೂ ಏನು ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿದೆ. ಇದು ಬಿಜೆಪಿ ಕಾರ್ಯಕರ್ತರು ಅಂತಲ್ಲ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ರಾಜ್ಯದ ಜನರಲ್ಲೇ ಇರುವಂತ ಪ್ರಶ್ನೆ. ನ್ಯೂಸ್ 18 ನಲ್ಲಿ ಬಿಜೆಪಿಯ ಇನ್ಸೈಡ್ ಸ್ಟೋರಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ರಾಜ್ಯ ಬಿಜೆಪಿಯಲ್ಲಿ ಸಹಜವಾಗಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರುವಂತದ್ದು ಅದು ಯಡಿಯೂರಪ್ಪನವರ ಪರವಾಗಿರುವಂತಹ ಬಣಕ್ಕಾಗಿರ್ಬೋದು ಅಥವಾ ವಿರೋಧಿ ಬಣಕ್ಕಾಗಿರ್ಬೋದು. ಏಕೆಂದ್ರೆ ಹೈಕಮಾಂಡ್ ಒಂದು ನಿರ್ಧಾರವನ್ನ ತಗೊಳ್ತಾ ಇದೆ ಅಂತ ಬಂದಂತ ಸಂದರ್ಭದಲ್ಲಿ, ಆ ಒಂದು ಸ್ಥಾನ ಪಲ್ಲಟ ಆಗುತ್ತೆ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ಪಕ್ಷದ ನಾಯಕರಿಗೆ ಒಂದು ರೀತಿಯಾದಂತ ಗೊಂದಲದ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಇಲ್ಲಿ ಇರುವಂತದ್ದು. ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದಕ್ಕೆ ಉತ್ತರ ಸಿಗುವವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕ ಇರುತ್ತೆ. ಏನಾಗ್ತಾ ಇದೆ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಮತ್ತೆ ದೆಹಲಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಧಾನಸೌಧದ ಮುಂಭಾಗದಿಂದ. ಇನ್ನ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇವರಿಬ್ಬರಿಂದಲೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ, ಗ್ರೌಂಡ್ ರಿಪೋರ್ಟ್ ಏನಾಗ್ತಾ ಇದೆ, ಅಸಲಿಯತ್ತು ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಬೆಳವಣಿಗೆಗಳು ಆಗ್ತಾ ಇದೆ, ಏನ್ ಕಾರಣ ಇರ್ಬೋದು ಅನ್ನುವಂತ ಅಂಶಗಳನ್ನ ನಿಮ್ ಮುಂದೆ ತೋರಿಸ್ತಾ ಹೋಗ್ತೀವಿ. ವರಿಷ್ಠರಿಂದ ಸಿಎಂ ಬದಲಾವಣೆ ನಿರ್ಧಾರ ಆಗಿದ್ದಾದ್ರೂ ಯಾಕೆ, ಯಾವ ಕಾರಣಕ್ಕೋಸ್ಕರ ಇರ್ಬೋದು? ಹಾಗಾದ್ರೆ ಸಂಚಲನಾತ್ಮಕ ನಿರ್ಧಾರಕ್ಕೆ ಹಲವು ಕಾರಣಗಳಿದಾವೆ. ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ಒಂದು ಮಹತ್ವದ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಾನ ಪಲ್ಲಟ ಮಾಡಬೇಕು ಅಂದ್ರೆ ಅದಕ್ಕೆ ನೂರಾರು ಲೆಕ್ಕಾಚಾರಗಳನ್ನ ಹಾಕ್ಲೇಬೇಕಾಗುತ್ತೆ. ಅದರಲ್ಲೂ ಸ್ಪೆಷಲಿ ನಮ್ಮ ಕರ್ನಾಟಕ ಅಂತ ಬಂದಂತ ಸಂದರ್ಭದಲ್ಲಿ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಇರುವಂತ ಈಗ ಒಂದು ಪುದುಚೇರಿ ಆಡ್ ಆಗ್ಬಿಟ್ಟಿದೆ. ಅದಕ್ಕೂ ಮುಂಚೆ ಇದ್ದಂತ ಏಕೈಕ ರಾಜ್ಯ ಅದು ಕರ್ನಾಟಕ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತ ಕರ್ನಾಟಕಕ್ಕೆ ಅವ್ರು ಟಚ್ ಮಾಡ್ತಾರೆ, ಸ್ಥಾನ ಪಲ್ಲಟ ಆಗುತ್ತೆ ಅಂದ್ರೆ 100 ಬಾರಿ ಯೋಚನೆ ಮಾಡಿರ್ತಾರೆ. ಒಂದು ಬಾರಿ ಅಲ್ಲ, 100 ಬಾರಿ ಯೋಚನೆ ಮಾಡಿರ್ತಾರೆ. ಸಿಎಂ ಭೇಟಿ ವೇಳೆ ವಿವರಿಸಿದ್ದಾರಂತೆ ವರಿಷ್ಠರು. ಯಡಿಯೂರಪ್ಪನವರು ಮೊನ್ನೆ ಹೋಗಿದ್ದಂತ ಸಂದರ್ಭದಲ್ಲಿ ಏನೇನ್ ಕಾರಣ, ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಅನಿವಾರ್ಯ ಅನ್ನುವಂಥದ್ರ ಬಗ್ಗೆ. ಸಿಎಂಗೆ ಕಂಟಕ ಆಗಿದ್ದು ಕುಟುಂಬ ರಾಜಕಾರಣ ಅನ್ನುವಂತ ಆರೋಪ ಇರುವಂತದ್ದು. ಆಡಳಿತದಲ್ಲಿ ಅವರ ಪುತ್ರ BY ವಿಜಯೇಂದ್ರ ಅವರು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇರುವಂತದ್ದು ಪ್ರಮುಖವಾಗಿ. ಅದನ್ನ ಗಮನಿಸಿದ್ರೆ ಈಗ ಆಲ್ರೆಡಿ ಕೆಲವು ಸಚಿವರು ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ, ಇನ್ ಕೆಲವು ಸಚಿವರಂತೂ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಜನ ಶಾಸಕರೆಲ್ಲರೂ ಮಾತನಾಡ್ತಿರುವಂತದ್ದು ಈ ವಿಚಾರದ ಬಗ್ಗೆ. ಮೂಲ ಬಿಜೆಪಿ ಶಾಸಕರನ್ನ ನಿರ್ಲಕ್ಷ್ಯ ಮಾಡಿದಂತ ಆರೋಪವನ್ನ ಮಾಡಲಾಗ್ತಾ ಇದೆ ಯಡಿಯೂರಪ್ಪನವರ ಮೇಲೆ. ಅನುದಾನ ಹಂಚಿಕೆಯಲ್ಲೂ ಕೂಡ ಅಷ್ಟೇ ತಾರತಮ್ಯ ಆಗಿದೆ ಅನ್ನುವಂತ ಆರೋಪವನ್ನ ಪದೇ ಕೆಲವು ಶಾಸಕರಂತೂ ಮಾಡ್ತಾನೆ ಬಂದಿದ್ದಾರೆ. ಪಕ್ಷದಲ್ಲಿ ಭಿನ್ನಮತವನ್ನ ತಡಿಲಿಕ್ಕೆ ಯಡಿಯೂರಪ್ಪನವರು ಎಲ್ಲೋ ಒಂದ್ ಕಡೆ ವಿಫಲ ಆಗಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಉಸ್ತುವಾರಿ ಅರುಣ್ ಸಿಂಗ್ ಬಂದು ಹೋಗಿದ್ದಷ್ಟೇ ರಾಜ್ಯಕ್ಕೆ, ಆದ್ರೆ ಅದೇನು ಕೂಡ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಇಲ್ಲಿ ಮೈನ್ ಆಗಿ ನೋಡ್ತಾ ಹೋಗೋಣ, ಈ ಒಂದು ಕೂಗು ಬಲವಾಗಿದ್ದಾದ್ರೂ ಯಾಕೆ ಅಂತ.
ಮೇನ್ ಆಗಿ ನಿಲ್ಲುವಂತ ಮೊದಲ ಪಾಯಿಂಟ್ ಅಂದ್ರೆ ಯಡಿಯೂರಪ್ಪನವರ ಆ ಒಂದು ವಯಸ್ಸಿಲ್ಲಿ ಪ್ರಮುಖವಾಗಿ ಕಾರಣ ಆಗುತ್ತೆ. ಯಾಕೆಂದ್ರೆ ಹತ್ತತ್ರ ಯಡಿಯೂರಪ್ಪನವರಿಗೆ 79 ವರ್ಷ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಬದಲಾವಣೆ ಅನಿವಾರ್ಯ ಅನ್ನುವಂತ ಮೊದಲ ಸೂಚನೆ ಅಂದ್ರೆ ಅದೇ ವಯಸ್ಸಿನ ಕಾರಣ. ನೆಕ್ಸ್ಟ್ ಮೂಲ ಬಿಜೆಪಿ ಶಾಸಕರನ್ನ ನಿರ್ಲಕ್ಷ್ಯ ಮಾಡಿದಂತ ಆರೋಪ. ಸಹಜವಾಗಿ ವಲಸಿಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದು ಮತ್ತೆ ಅವರಿಗೆ ಮಾತ್ರ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ವಲಸಿಗ ಶಾಸಕರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಂತ ಆರೋಪ, ಆಡಳಿತದಲ್ಲಿ ವಿಜೇಂದ್ರ ಹಸ್ತಕ್ಷೇಪದ ಆರೋಪ. ಡೈರೆಕ್ಟ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್, ವಿಶ್ವನಾಥ್, ಇನ್ನೊಂದ್ ಕಡೆ ಸಿಪಿ ಯೋಗೇಶ್ವರ್ ಇವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಇಂಡೈರೆಕ್ಟ್ ಆಗಿ KS ಈಶ್ವರಪ್ಪನವರು ಸೇರಿದಂತೆ ಕೆಲವು ಸಚಿವರು ಮಾಡ್ತಾ ಇದ್ದಿದ್ದಂಥದ್ದನ್ನ ಆರೋಪವನ್ನ ನೀವು ಕೂಡ ಗಮನಿಸಿದ್ರ. ಅನುದಾನ ಹಂಚಿಕೆ ತಾರತಮ್ಯದ ಆರೋಪ ಪ್ರಮುಖವಾಗಿ ಕಂಡು ಬಂದಿದ್ದಿಲ್ಲಿ. ಸಿಎಂ ವಿರುದ್ಧ ಅತೃಪ್ತರು ದೆಹಲಿ ಯಾತ್ರೆಯನ್ನ ಮಾಡ್ತಾನೆ ಇದ್ರು. ಹೋಗಿ ಬಂದು ಯಡಿಯೂರಪ್ಪನವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ನೋಡಿ ಹಿಂಗೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಆ ಒಂದು ಪಟ್ಟಿಯನ್ನೇ ಕೊಟ್ಟು ಬರ್ತಾ ಇದ್ರು. ಸಿಎಂ ಮತ್ತು ಪುತ್ರನ ವಿರುದ್ಧ ಹಲವಾರು ದೂರನ್ನ ಕೊಟ್ಟಿದ್ರು ಅತೃಪ್ತರು. ಪರಿಣಾಮಕಾರಿಯಾಗಿರ್ಲಿಲ್ಲ. ಉಸ್ತುವಾರಿಯವರು ಅವ್ರು ಬಂದಿದ್ದಂತ ಸಂದರ್ಭದಲ್ಲಿ ಆ ಒಂದು ಅಸಮಾಧಾನ ಏನ್ ಸ್ಫೋಟ ಆಗಿತ್ತು ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಎಲ್ಲೊಂದ್ ಕಡೆ ಫೇಲ್ ಆದಂತೆ ಕಾಣಿಸ್ತಾ ಇತ್ತು. ಅರುಣ್ ಸಿಂಗ್ ಬಂದು ಹೋದ ಮೇಲೂ ಕೂಡ ಬಂಡಾಯ ಅದೇ ರೀತಿಯಾಗೇ ಇತ್ತು. ಸಿಎಂ ವಿರುದ್ಧ ಮಾತಾಡ್ತಲೇ ಹೋದ್ರು ಅತೃಪ್ತರು. 6 ತಿಂಗಳ ನಂತರ ಸಿಎಂ ದೆಹಲಿ ಭೇಟಿಯನ್ನ ನೀಡಿದಂಥದ್ದು. ಜನವರಿಯಲ್ಲಿ ಭೇಟಿ ಕೊಟ್ಟಿದ್ರು ಯಡಿಯೂರಪ್ಪನವರು. ಅದಾದ್ಮೇಲೆ ಹೋಗಿದ್ದೆ ಮೊನ್ನೆ ಹೋದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಹತ್ತತ್ರ 7 ತಿಂಗಳ ನಂತರ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದಿದ್ದಂಥದ್ದಾಗಿದ್ದು. ಭೇಟಿ ಬೆನ್ನಲ್ಲೇ ರಾಜೀನಾಮೆಯ ವರದಿಗಳು ಪ್ರಸ್ತಾಪ ಆಯಿತು. ಆಕ್ಚುಲಿ ಯಡಿಯೂರಪ್ಪನವರು ಹೇಳಿದಂತ ವಿಚಾರ ಅಂದ್ರೆ ನಾನು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಅದಕ್ಕೆ ಅನುದಾನ ತರುವಂತ ನಿಟ್ಟಿನಲ್ಲಿ ಕೆಲವೊಂದು ಅಭಿವೃದ್ಧಿ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಆಕ್ಚುಲಿ ಈ ಹಿಂದೆ ಈ ರೀತಿಯಾಗಿ ಹೋಗುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆ ಅವರ ಅತ್ಯಾಪ್ತ ಸಚಿವರುಗಳು ಹೋಗ್ತಾ ಇದ್ರು. ಬಟ್ ಈ ಬಾರಿ ಯಾರು ಕೂಡ ಇರಲಿಲ್ಲ ಅವರ ಕುಟುಂಬದವರನ್ನ ಹೊರತುಪಡಿಸಿ. ಸೊ ಹೀಗಾಗಿನೇ ಈ ಒಂದು ಸುದ್ದಿ ಮತ್ತಷ್ಟು ಸ್ಫೋಟ ಆಗ್ಲಿಕ್ಕೆ ಕಾರಣವಾಗಿದ್ದು ಯಡಿಯೂರಪ್ಪನವರ ಜೊತೆ ಅವರ ಕುಟುಂಬದವರು ಇದ್ದಂತ ಹಿನ್ನೆಲೆಯಲ್ಲಿ. ಇನ್ನ ದಿಲ್ಲಿಯಲ್ಲಿದ್ದಾಗಲೇ ಶಾಸಕಾಂಗ ಸಭೆಗೆ ನಿರ್ಧಾರವನ್ನು ಮಾಡ್ತಾರೆ. ಶಾಸಕಾಂಗ ಸಭೆ ಬದಲು ಶಾಸಕರ ಸಭೆಯನ್ನ ಫಿಕ್ಸ್ ಮಾಡ್ತಾರೆ ಯಡಿಯೂರಪ್ಪನವರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಧರಣೇಶ್, ಗಮನಿಸ್ತಾ ಇದ್ವಿ ಆಕ್ಚುಲಿ ಸಾಕಷ್ಟು ದಿನಗಳಿಂದಲೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾನೆ ಇತ್ತು. ಅತೃಪ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಇದ್ರು. ಅದರ ಜೊತೆಗೆ ಹೈಕಮಾಂಡ್ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನೀಡಿರಲಿಲ್ಲ. ಆದ್ರೆ ಮೊನ್ನೆ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದ ನಂತರ ಅಂತೂ ಹಾಗೇ ಬಿಡ್ತು ನಾಯಕತ್ವ ಬದಲಾವಣೆ ಅನ್ನುವ ಮಟ್ಟಿಗೆ ಸದ್ದನ್ನ ಮಾಡಿ ಸುದ್ದಿಯನ್ನ ಮಾಡಿ ಇನ್ನೂ ಕೂಡ ಅದು ಹೊಗೆ ಆಡ್ತಾನೆ ಇದೆ. ಆ ಊಹಾಪೋಹ ಅನ್ನೋದಕ್ಕಿಂತ ಕೊಟ್ಟೇ ಬಿಡ್ತಾರೇನೋ ಅನ್ನುವ ರೀತಿಯಲ್ಲಿ ಇರುವಂತದ್ದು ಈ ಒಂದು ಸುದ್ದಿ. ಏನ್ ಕಾರಣ ಆಕ್ಚುಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅನ್ನುವಂತ ನಿರ್ಧಾರಕ್ಕೆ ಹೈಕಮಾಂಡ್ ಬರ್ಲಿಕ್ಕೆ? ಒಂದು ಮುಖ್ಯವಾಗಿ ಮೂಲ ಬಿಜೆಪಿ ಶಾಸಕರನ್ನ ಯಡಿಯೂರಪ್ಪ ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂತ ಆರೋಪ ಕೇಳ್ಬಂತು, ಬಹಳ ವ್ಯಾಪಕವಾಗಿ ಕೇಳ್ಬಂತು. ಅನಂತರದಲ್ಲಿ ವಲಸೆ ಶಾಸಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರು, ವಲಸೆ ಮಂತ್ರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರು ಯಡಿಯೂರಪ್ಪ ಅನ್ನುವಂತ ಆರೋಪಗಳು ಕೇಳಿಬಂದು. ಇವೆಲ್ಲಕ್ಕೂ ಮಿಗಿಲಾಗಿ ಆಡಳಿತದಲ್ಲಿ ಅವರ ಪುತ್ರ BY ವಿಜಯೇಂದ್ರ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದು. ಕೇವಲ ಹಸ್ತಕ್ಷೇಪದ ಆರೋಪ ಅಷ್ಟೇ ಅಲ್ಲ, ಅವರು ಭ್ರಷ್ಟಾಚಾರವನ್ನು ನಡೆಸಿದರೆ ಯಡಿಯೂರಪ್ಪ ಕುಟುಂಬದವರಿಂದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪಗಳು ಕೂಡ ಚರ್ಚೆ ಆದವು. ಮತ್ತೆ ಅನುದಾನ ಹಂಚಿಕೆ ವಿಷಯದಲ್ಲಿ ಕೂಡ ತಾರತಮ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದು. ಅದು ಹೇಗೆ ಅಂತಂದ್ರೆ ಬಿಜೆಪಿಯ ಶಾಸಕರಿಗೆ ಕಡಿಮೆ ಅನುದಾನ ಕೊಟ್ಟಿದ್ದಾರೆ, ಬೇರೆ ಪಕ್ಷಗಳ ಶಾಸಕರಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಚರ್ಚೆಯನ್ನ ಮಾಡಿದ್ರು. ಮತ್ತೆ ಈ ಸಿಎಂ ವಿರುದ್ಧ ಅತೃಪ್ತರಾಗಿದ್ದಂತಹ ಶಾಸಕರು, ಫಾರ್ ಎಕ್ಸಾಂಪಲ್ ಮುರುಗೇಶ್ ನಿರಾಣಿ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತಿತರರು ನಿರಂತರವಾಗಿ ದೆಹಲಿಗೆ ಹೋಗಿ ದೆಹಲಿ ನಾಯಕರಿಗೆ ದೂರನ್ನ ಹೇಳಿದ್ರು. ಕೇವಲ ದೂರನ್ನಷ್ಟೇ ಹೇಳಿಲ್ಲ, ದಾಖಲೆಯನ್ನು ಕೂಡ ಒದಗಿಸಿದ್ರು. ಅದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತದೆ. ಮತ್ತೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಬಗ್ಗೆ ಒಂದಲ್ಲ ಎರಡಲ್ಲ ಹಸ್ತಕ್ಷೇಪ, ಭ್ರಷ್ಟಾಚಾರ ಮತ್ತು ಎಲ್ಲವನ್ನ ಸಂಪೂರ್ಣವಾಗಿ ಅವರೇ ನಿಯಂತ್ರಿಸ್ತಾರೆ ಅನ್ನುವಂತಹ ಆ ತರದ ಆರೋಪಗಳು, ಅಸಮಾಧಾನಗಳು ಕೇಳಿಬಂದು. ಇದಲ್ಲದೆ ಪರಿಣಾಮಕಾರಿಯಾಗಿ ಇರ್ಲಿಲ್ಲ. ಇವರು ಏನು ರಾಜ್ಯ ಬಿಜೆಪಿ ಅರುಣ್ ಸಿಂಗ್ ಅವರು ಯಡಿಯೂರಪ್ಪ ಪರವಾಗಿ ಒಂದು ಪಕ್ಷಪಾತ ಧೋರಣೆಯನ್ನ ತಾಳಿದ್ರು. ಯಡಿಯೂರಪ್ಪ ಅವರನ್ನ ನಿಯಂತ್ರಿಸುವಲ್ಲಿ ವಿಫಲವಾದ್ರು.
ಅದನ್ನ ಇವರು ದುರುಪಯೋಗ ಪಡಿಸ್ಕೊಂಡ್ರು ಅನ್ನುವಂತಹ ಆರೋಪಗಳು ಕೇಳಿಬಂದು ಅದಕ್ಕೆ ಪೂರಕ ಎನ್ನುವಂತೆ ಅರುಣ್ ಸಿಂಗ್ ಬಂದು ಹೋದ್ಮೇಲೂ ಕೂಡ ಬಂಡಾಯ ನಿಲ್ಲಿಲ್ಲ, ಮತ್ತೆ ಹೇಳಿಕೆಗಳು ಬಹಿರಂಗ ಹೇಳಿಕೆಗಳು ಕೇಳಿ ಬರ್ತಾನೆ ಇದ್ವು. ಸೊ ಅತೃಪ್ತರು ಯಡಿಯೂರಪ್ಪ ವಿರುದ್ಧ, ಅವರ ಕುಟುಂಬದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾನೆ ಹೋದ್ರು. ಆ ಅನಿಶ್ಚಿತತೆ ಗೊಂದಲ ಮುಂದುವರಿತಾನೆ ಹೋಗ್ತು. ಅದು ಕೂಡ ಬಹಳ ಪ್ರಮುಖವಾದಂತಹ ಕಾರಣ. ಸೊ ಇವೆಲ್ಲವಕ್ಕೂ ಆಗಿದ್ಮೇಲೆ 6 ತಿಂಗಳ ನಂತರ ಸಿಎಂ ದಿಢೀರನೆ ಏನೋ ಫಿಕ್ಸ್ ಆಗಿ ಬಂದಿದ್ರೆ ಅಷ್ಟು ಚರ್ಚೆ ಆಗ್ತಿರ್ಲಿಲ್ವೇನೋ, ದಿಢೀರನೆ ಎಕ್ಸಾಕ್ಟ್ಲಿ ಧರಣೀಶ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಬೆಳವಣಿಗೆಗಳು ಕಾರಣ ಆದವು, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅನ್ನುವಂತ ನಿರ್ಧಾರ ಹೈಕಮಾಂಡ್ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಅಲ್ಲ. ಸೊ ಹೀಗಾಗಿ ಆ ವಿಚಾರದ ಬಗ್ಗೆ ತೋರಿಸ್ತಾ ಇದ್ವಿ. ಒಂದ್ ವೇಳೆ ಸಿಎಂ ಬದಲಿಸಿದ್ರೆ ರಾಜ್ಯದ ಬಿಜೆಪಿ ಕತೆ ಏನು ಅನ್ನುವಂತ ಪ್ರಶ್ನೆ ಇದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಅಷ್ಟರ ಮಟ್ಟಿಗೆ ರಾಜ್ಯ ಬಿಜೆಪಿಯನ್ನ ಆವರಿಸಿಕೊಂಡಿದ್ದಾರೆ. ಯಡಿಯೂರಪ್ಪನವರು ಅಂದ್ರೆ ಬಿಜೆಪಿ, ರಾಜ್ಯ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರು ಅನ್ನುವಂತಹ ಮಾತುಗಳೇ ಇರುವಂತದ್ದು. ಅಷ್ಟು ದೊಡ್ಡ ಮಟ್ಟದಲ್ಲೇ ಯಡಿಯೂರಪ್ಪನವರು ಕಂಪ್ಲೀಟ್ ಆಗಿ ಬಿಜೆಪಿಯನ್ನ ಆವರಿಸಿಕೊಂಡಿದ್ದಾರೆ. ಬಿಎಸ್ವೈ ಇಲ್ಲದಂತ ರಾಜ್ಯ ಬಿಜೆಪಿಯನ್ನ ಊಹಿಸ್ಕೊಳ್ಳೋಕೆ ಕಷ್ಟ ಸಾಧ್ಯನೇ. ಆದರೂ ಕೂಡ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೇಕು, ಹಾಗಾದ್ರೆ ಬಿಎಸ್ವೈ ಉತ್ತರಾಧಿಕಾರಿ ಆಯ್ಕೆ ಯಾವ ರೀತಿಯಾಗಿ ಮಾಡಬೇಕು? ಯಡಿಯೂರಪ್ಪ ಬಿಜೆಪಿಯ ಮಾಸ್ ಲೀಡರ್, ನೋ ಡೌಟ್. ರಾಜ್ಯ ಬಿಜೆಪಿಯ ಮಾಸ್ ಲೀಡರ್ ಅನ್ನೋದಕ್ಕಿಂತ ಕರ್ನಾಟಕದಲ್ಲೇ ಇರುವಂತ ಕೆಲವು ಮಾಸ್ ಲೀಡರ್ಗಳ ಪೈಕಿ ಯಡಿಯೂರಪ್ಪನವರು ಕೂಡ ಅಗ್ರಗಣ್ಯರು. ಅದರಲ್ಲಿ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರು, ನೋ ಡೌಟ್ ಇದರಲ್ಲಿ. ಯಾಕೆಂದ್ರೆ ಪ್ರಶ್ನಾತೀತ ನಾಯಕರು ಅಂತ ಲಿಂಗಾಯತ ಸಮುದಾಯದವರು ಹೇಳೋದ್ರ ಜೊತೆಗೆ ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ, ಅವರ ವಿರೋಧಿ ಪಕ್ಷವಾಗಿರುವಂತ ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ಪ್ರಶ್ನಾತೀತ ನಾಯಕರು ಯಡಿಯೂರಪ್ಪನವರು ಅಂತ. ಅಷ್ಟೇ ಪ್ರಭಾವಿಯ ಆಯ್ಕೆ ವರಿಷ್ಠರಿಗೆ ಸವಾಲು. ಯಾಕೆಂದ್ರೆ ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದ್ದಾರೆ. ಸಾಕಷ್ಟು ಸ್ಥಾನಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಅವರ ಪಾತ್ರ ಬಹುದೊಡ್ಡದು. ಸೊ ಹೀಗಾಗಿ ಅಷ್ಟೇ ಒಂದು ಪರಿಣಾಮಕಾರಿಯಾಗಿ ಇರುವಂತ ನಾಯಕತ್ವ ಬೇಕಾಗಿದೆ ಬಿಜೆಪಿಗೆ. ಅದ್ಯಾವ ರೀತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಇರುವಂಥದ್ದು. ವಿಧಾನಸಭೆ ಚುನಾವಣೆಗೆ ಕೇವಲ 2 ವರ್ಷ ಮಾತ್ರ ಬಾಕಿ ಇದೆ. 2 ವರ್ಷನೂ ಇಲ್ಲ, 1 ವರ್ಷ 9 ತಿಂಗಳು ಅಷ್ಟೇ ಇರೋದಿನ್ನ. ಬಿಎಸ್ವೈ ಇಲ್ಲದೆ ಪಕ್ಷ ಸಂಘಟನೆಯನ್ನ ಯಾವ ರೀತಿಯಾಗಿ ಮಾಡೋದು? ಹಾಗಾದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಇದು ಸವಾಲಿನ ವಿಚಾರ ಬಿಜೆಪಿ ಹೈಕಮಾಂಡ್ಗೆ. ಯಾಕೆಂದ್ರೆ ಇದುವರೆಗೂ ಅವರು ಬಿಜೆಪಿಯ ಸಿಎಂಗಳನ್ನ ಚೇಂಜ್ ಮಾಡಿರುವಂತ ಸಂದರ್ಭದಲ್ಲಿ ಗೆದ್ದಿರುವಂಥದ್ದು ಒಂದು 2 ಕಡೆ. ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಅವಾಗ ಒಬ್ರು ಸಿಎಂ ಇದ್ರು, ಆ ಸಂದರ್ಭದಲ್ಲಿ ಚೇಂಜ್ ಮಾಡಲಾಯಿತು, ಆ ಟೈಮ್ನಲ್ಲಿ ಗೆದ್ದಿದ್ರು. ಅದನ್ನ ಬಿಟ್ರೆ ಗುಜರಾತ್ ಅಲ್ಲೇ ಇವರು ಗೆದ್ದಿದ್ದಂಥದ್ದು, ಅಲ್ಲಿದ್ದಂಥ ನಾಯಕರನ್ನ ಚೇಂಜ್ ಮಾಡಿ. ಕೇಶುಭಾಯ್ ಪಟೇಲ್ ಅವರು ಇದ್ದಂಥ ಸಂದರ್ಭದಲ್ಲಿ ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ರು. ಈ 2 ವರ್ಕೌಟ್ ಆಗಿರೋದು. ಆಲ್ಮೋಸ್ಟ್ ಇನ್ ಎಲ್ಲ ಕಡೆನೂ ಕೂಡ ಫೇಲ್ಯೂರ್ ಆಗಿದೆ. ನಾಯಕತ್ವ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕವನ್ನೇ ನಾವು ತಗೊಳ್ಬೋದು. ಎಕ್ಸಾಂಪಲ್, ಯಡಿಯೂರಪ್ಪನವರನ್ನ ಚೇಂಜ್ ಮಾಡಿದಾಗ ನೆಕ್ಸ್ಟ್ ಸದಾನಂದ ಗೌಡರು ಬಂದರು, ಸದಾನಂದ ಗೌಡ್ರನ್ನ ಮತ್ತೆ ಚೇಂಜ್ ಮಾಡಿ ಜಗದೀಶ್ ಶೆಟ್ಟರ್ ಅವರು ಬಂದರು. ಅದಾದ್ಮೇಲೆ ಎಲೆಕ್ಷನ್ ಎದುರಿಸಿದಂಥ ಸಂದರ್ಭದಲ್ಲಿ ಬಿಜೆಪಿ ಇಬ್ಬಾಗವಾಗಿ 40 ಸೀಟಿಗೆ ಮಾತ್ರ ಸೀಮಿತವಾಗಿತ್ತು. ಈ ಎಲ್ಲ ಪ್ರಕರಣಗಳು, ಆ ಘಟನಾವಳಿಗಳೆಲ್ಲವೂ ಕೂಡ ಹೈಕಮಾಂಡ್ ಮುಂದೆನೇ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನ ಸಮರ್ಥ ನಾಯಕನಿಗಾಗಿ ಹೈಕಮಾಂಡ್ ತಲಾಶನ್ನ ಮಾಡ್ತಾನೆ ಇದೆ. ಆ ಒಂದು ಕಾರಣಕ್ಕೋಸ್ಕರನೂ ಇಷ್ಟು ದಿನ ಹಿಡಿದಿದೆ. ಯಡಿಯೂರಪ್ಪನವನ್ನ ಟಚ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಲಿಂಗಾಯತ ಸಮುದಾಯದ ಓಲೈಕೆಗೆ ಪ್ಲಾನ್ ಅನ್ನ ಪ್ರಮುಖವಾಗಿ ಮಾಡಲಾಗಿದೆ. ಯಾಕೆಂದ್ರೆ ಒಂದು ಬಹುದೊಡ್ಡ ಸಮಾಜ ಬಿಜೆಪಿ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತದ್ದು ಅಂದ್ರೆ ಅದು ಲಿಂಗಾಯತ ಸಮುದಾಯ. ಯಾಕೆಂದ್ರೆ ಒಂದು ಪಕ್ಷವನ್ನ ಅಸ್ತಿತ್ವಕ್ಕೆ ತರುವಂತ ನಿಟ್ಟಿನಲ್ಲಿ ಒಂದು 2-3 ಸಮುದಾಯ ರಾಜ್ಯದಲ್ಲಿ ಪ್ರಮುಖವಾಗಿ ನಿಂತ್ಕೊಳ್ತವೆ. ಅದರಲ್ಲಿ ಲಿಂಗಾಯತ ಸಮುದಾಯ ಮೊದಲ ಸಾಲಲ್ಲಿ ನಿಲ್ಕೊಳ್ಳುತ್ತೆ. ಸೊ ಹೀಗಾಗಿ ಆ ಸಮುದಾಯ ಬಿಜೆಪಿ ಪರವಾಗಿತ್ತು. ಈಗ ಯಡಿಯೂರಪ್ಪನವರನ್ನ ಚೇಂಜ್ ಮಾಡಿದಂತ ಸಂದರ್ಭದಲ್ಲಿ ಆಗಬಹುದಾದಂತ ಒಂದು ಪರಿಣಾಮಗಳನ್ನ 100 ಬಾರಿ ಯೋಚನೆ ಮಾಡಿರ್ತಾರೆ ಹೈಕಮಾಂಡ್ನವರು. ಸಮುದಾಯದ ನಾಯಕರನ್ನೇ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಕುಟುಂಬಕ್ಕೆ ಆದ್ಯತೆಯನ್ನ ನೀಡುವಂಥದ್ದು. ಇಲ್ಲಿ ಮೇಯ್ನ್ ಆಗಿ ಯಡಿಯೂರಪ್ಪನವರನ್ನ ಅಷ್ಟು ಈಸಿಯಾಗಿ ಮನವೊಲಿಸಲಿಕ್ಕೆ ತುಂಬಾ ಕಷ್ಟ ಸಾಧ್ಯ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೈಕಮಾಂಡ್ ಒಪ್ಪಿಸ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಒಪ್ಪಬೇಕು ಅಂದ್ರೆ ಯಡಿಯೂರಪ್ಪನವರ ಕುಟುಂಬಕ್ಕೂ ಕೂಡ ಆದ್ಯತೆಯನ್ನ ನೀಡುವಂಥದ್ದು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿರುತ್ತೆ ಹೈಕಮಾಂಡ್. ವಿಜೇಂದ್ರ ಅವರಿಗೆ ಪಕ್ಷದಲ್ಲಿ ಅವಕಾಶವನ್ನ ನೀಡುವಂಥದ್ದು. ಈ ಮೂಲಕ ಯಡಿಯೂರಪ್ಪನವರನ್ನ ಸಮಾಧಾನ ಮಾಡುವಂತ ತಂತ್ರ ಹೈಕಮಾಂಡ್ನದ್ದು. ಈ ಒಂದು ಸ್ಟ್ರಾಟಜಿಯನ್ನ ಕೂಡ
ಗ್ಯಾರಂಟಿ ಯಡಿಯೂರಪ್ಪನವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. BSY ಮೂಲಕ ಸಮುದಾಯ ಮತ್ತೆ ಕಾರ್ಯಕರ್ತರಿಗೆ ಸಂದೇಶವನ್ನ ಕೂಡ ರವಾನಿಸುವಂಥದ್ದು. ಯಾಕೆಂದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಜಸ್ಟ್ ವದಂತಿ ಹಬ್ಬಿದ್ದಕ್ಕೇನೆ ಆ ಒಂದು ಸಮುದಾಯದ ಮಠಾಧೀಶರೆಲ್ಲರೂ ಕೂಡ ಯಡಿಯೂರಪ್ಪನವರ ಬೆಂಬಲವಾಗಿ ನಿಂತಿರುವಂಥದ್ದು. ಆ ಸಮುದಾಯದ ನಾಯಕರೆಲ್ಲರೂ ಕೂಡ ಪಕ್ಷಾತೀತವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಕಸ್ಮಾತ್ ಯಡಿಯೂರಪ್ಪನವರು ಸ್ವಲ್ಪ ವಿಚಲಿತರಾದರೂ ಕೂಡ ಆ ಒಂದು ಮುಖಭಾವನೆಯಲ್ಲಿ ಕಂಡು ಬಂದ್ರೆ ಲಿಂಗಾಯತ ಸಮುದಾಯ ದಂಗೆ ಎದ್ದು ಬಿಡ್ಬೋದು ಅನ್ನುವಂಥ ಆತಂಕ ಇದೆ. ಸೊ ಹೀಗಾಗಿ ಇದನ್ನ ಮ್ಯಾನೇಜ್ ಮಾಡಬೇಕು ಅಂದ್ರೆ ಯಡಿಯೂರಪ್ಪನವರ ಮುಖಾಂತರನೇ ಇವರು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಯಡಿಯೂರಪ್ಪನವರಿಗೆ ಅನ್ಯಾಯವಾಗಿಲ್ಲ ಅನ್ನುವಂಥ ಮೆಸೇಜ್ ಅನ್ನ ಯಡಿಯೂರಪ್ಪನವರ ಮುಖಾಂತರನೇ ಪಾಸ್ ಮಾಡಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಇಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಯಾವೆಲ್ಲ ಸವಾಲುಗಳಿದಾವೆ ಅಂತ ಎಳೆಯಾಗಿ ಒಂದೊಂದನ್ನೇ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿರುವಂತ ಬಹುದೊಡ್ಡ ಸವಾಲೇ ಅದು ನಾಯಕತ್ವದ ವಿಚಾರ. ಯಡಿಯೂರಪ್ಪನವರ ರೀತಿಯಲ್ಲಿ ಮಾಸ್ ಲೀಡರ್ ಸಿಗದೇ ಇದ್ದರೂ ಪರವಾಗಿಲ್ಲ, ಆದ್ರೆ ಅಟ್ಲೀಸ್ಟ್ ಅವರ ಅರ್ಧ ಮಟ್ಟಿಗಾದ್ರೂ ಒಂದು ಜನರನ್ನ ಸೆಳೆಯುವಂತ ನಾಯಕತ್ವ ಬೇಕಾಗಿದೆ. ಆ ಒಂದು ನಾಯಕತ್ವಕ್ಕೋಸ್ಕರ ಹುಡುಕಾಟವನ್ನು ಮಾಡ್ತಿದ್ದಾರೆ. ಸ್ಪೆಷಲಿ ಲಿಂಗಾಯತ ಸಮುದಾಯ ಸಮಾಧಾನ ಪಡಿಸುವಂಥದ್ದು ಇಲ್ಲಿ ದೊಡ್ಡ ಸವಾಲಿರುವಂಥದ್ದು. ಬಿಜೆಪಿ ಹೈಕಮಾಂಡ್ಗೆ ತಪ್ಪು ಸಂದೇಶ ಹೋಗದಂತೆ ಜಾಣ್ಮೆಯ ನಡೆಯನ್ನ ಇಡಬೇಕಾಗಿದೆ ಹೈಕಮಾಂಡ್. ಕಾರ್ಯಕರ್ತರಲ್ಲಿ ಗೊಂದಲವಾಗದಂತೆ ನೋಡ್ಕೊಳ್ಬೇಕು. ಕಾರ್ಯಕರ್ತರು ಪಕ್ಷವನ್ನ ಬಿಟ್ಟು ಹೋಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಲಿಂಗಾಯತ ಸಮುದಾಯ ಬಿಜೆಪಿಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ನಡ್ಕೊಳ್ಬೇಕಾಗಿದೆ. BSY ಷರತ್ತುಗಳಿದ್ರೆ ಅದನ್ನೆಲ್ಲ ಪೂರೈಸುವಂಥದ್ದು ಕೂಡ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಗಮನದಲ್ಲಿ ಇಟ್ಕೊಂಡಿದೆ. BSY ಮೂಲಕವೇ ನಿವೃತ್ತಿ ಸಂದೇಶವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಇರುವಂತಹ ಒಂದು ಸ್ಟ್ರಾಟಜಿ. ಮುಂಬರುವಂತ ಚುನಾವಣೆ ನಿರ್ವಹಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ, ಯಾಕೆಂದ್ರೆ ಯಡಿಯೂರಪ್ಪನವರು ಇಲ್ಲದಂತಹ ಚುನಾವಣೆಯನ್ನ ಬಿಜೆಪಿ ಊಹಿಸಿಕೊಳ್ಳಿಕ್ಕೆ ಅಸಾಧ್ಯ. ಇದುವರೆಗೂ ರಾಜ್ಯದಲ್ಲಿ ನಡೆದಿರುವಂತ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಸಂದರ್ಭದಲ್ಲಿ ಅದರ ನೇತೃತ್ವವನ್ನ ವಹಿಸಿರುವಂತದ್ದು ಯಡಿಯೂರಪ್ಪನವರೇ 2013 ಹೊರತುಪಡಿಸಿ ನೋಡೋದಾದ್ರೆ. ಸೊ ಹೀಗಾಗಿ ಯಡಿಯೂರಪ್ಪನವರನ್ನ ಹೊರತುಪಡಿಸಿ ನೋಡುವಂತಹ ಒಂದು ಕಲ್ಪನೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದೇ ಈಗ ಒಂದು ರೀತಿಯಾಗಿ ಗೊಂದಲ ಆಗಿದೆ ಹೈಕಮಾಂಡ್ಗೆ. BSYಗೆ ಪಕ್ಷ ಸಂಘಟನೆಯ ಹೊಣೆಯನ್ನ ನೀಡುವಂತ ಸಾಧ್ಯತೆ ಇದೆ. ಬಹುಮತದೊಂದಿಗೆ ಮತ್ತೆ ಅಧಿಕಾರದ ಸೂತ್ರವನ್ನ ಹಿಡಿಯುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಇರುವಂತದ್ದು. ಅಧಿಕಾರವನ್ನ ಹಿಡಿಬೇಕು, ಬಹುಮತವನ್ನ ಪಡಿಬೇಕು ಅಂದ್ರೆ ಯಡಿಯೂರಪ್ಪನವರ ಅವಶ್ಯಕತೆ ದೊಡ್ಡ ಮಟ್ಟದಲ್ಲಿದೆ ಬಿಜೆಪಿಗೆ. ಯಾಕೆಂದ್ರೆ ಈ ಹಿಂದೆನೂ ಕೂಡ ನಾವು ಗಮನಿಸಿದಂತ ಸಂದರ್ಭದಲ್ಲಿ 2008ರಲ್ಲಿ ಇಲ್ಲಿ 110 ಸೀಟ್ ಬಂದಿತ್ತು, ಈಗ 104 ಸೀಟ್ ಬಂದಿತ್ತು 2018ರ ಚುನಾವಣೆಯಲ್ಲಿ. ಸೊ ಇದಕ್ಕಿನ್ನ ಜಾಸ್ತಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ 100 ಸೀಟ್ ಅನ್ನಾದ್ರೂ ಪಡ್ಕೊಬೇಕು ಅಂದ್ರೆ ಯಡಿಯೂರಪ್ಪನವರ ಅವಶ್ಯಕತೆ ತುಂಬಾ ಇದೆ ಇಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಧರಣೀಶ್, ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರನ್ನ ಒಬ್ರು ಮಾಸ್ ಲೀಡರ್ ಅನ್ನ ಟಚ್ ಮಾಡುವಂಥದ್ದು, ಅದರಲ್ಲೂ ಸ್ಪೆಷಲಿ ಒಂದು ಬಹುದೊಡ್ಡ ಸಮುದಾಯದ ಪ್ರಶ್ನಾತೀತ ನಾಯಕರನ್ನ ಟಚ್ ಮಾಡುವಂಥದ್ದು, ಸ್ಥಾನ ಪಲ್ಲಟ ಮಾಡುವಂಥದ್ದು ಅಂದ್ರೆ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿರುತ್ತೆ. ಸೊ ಹೀಗಾಗಿ ಯಡಿಯೂರಪ್ಪನವರನ್ನ ಚೇಂಜ್ ಮಾಡಿದ್ದೆ ಆದಲ್ಲಿ ಏನ್ ಮಾಡಬೇಕು ಅನ್ನುವಂಥ ಒಂದು 100 ಪ್ರಶ್ನೆಗಳಿಗೆ ಹೈಕಮಾಂಡ್ ಏನು ಉತ್ತರವನ್ನ ಕೊಡ್ಲಿಕ್ಕೆ ಸಜ್ಜಾಗಿದೆ ಅಂತ. ಯಡಿಯೂರಪ್ಪ ಅವರನ್ನ ಬದಲಿಸಬೇಕು ಅನ್ನುವಂತಹ ಈ ಪ್ರಸ್ತಾಪ ಹೈಕಮಾಂಡ್ ಮುಂದೆ ಇದೆ. ಅದ್ರ ಜೊತೆಗೆ ಬಹಳ ದೊಡ್ಡ ಸವಾಲುಗಳು ಕೂಡ ಇದಾವೆ. ಯಾಕೆಂದ್ರೆ ಯಡಿಯೂರಪ್ಪ ಅವರನ್ನ ಅಂದ್ರೆ ಜನಮಾನಸದಲ್ಲಿ ಜನಾನುರಾಗಿಯಾಗಿರುವಂತಹ ಯಡಿಯೂರಪ್ಪ ಅವರನ್ನ ಬದಲಿಸೋದು ಅಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ ಬಿಜೆಪಿಗೆ. ಅದು ಸಮುದಾಯದ ಕಾರಣಕ್ಕೆ, ಅವರ ಅನುಭವದ ಕಾರಣಕ್ಕೆ, ಹಿರಿತನದ ಕಾರಣಕ್ಕೆ ಮತ್ತೊಬ್ಬ ನಾಯಕನನ್ನ, ಪರ್ಯಾಯ ನಾಯಕನನ್ನ ಹುಟ್ಟಾಕೋದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅದು ಬಿಜೆಪಿ ಹೈಕಮಾಂಡ್ಗೆ ಸವಾಲಾಗಿ ಪರಿಣಮಿಸಿದೆ. ಬಹುಶಃ ಯಡಿಯೂರಪ್ಪ ಅವರ ಅವರು ಅಧಿಕಾರಕ್ಕೆ ಬಂದಾಗಿನಿಂದನೂ ಕೂಡ ಬದಲಾಗ್ತಾರೆ, ಅವರು ಬೇಗ ಹೋಗ್ತಾರೆ ಅನ್ನೋ ರೀತಿಯಲ್ಲೇ ಚರ್ಚೆ ಆಗ್ತಾ ಇದ್ವು. ಆದರೆ ಪರ್ಯಾಯ ನಾಯಕ ಏನಾದರೂ ಸಿಕ್ಕಿದ್ದಿದ್ರೆ ಬಹುಶಃ ಇಷ್ಟು ಬೇಗ, ಇದಕ್ಕೂ ಮೊದಲೇನೆ ಯಡಿಯೂರಪ್ಪ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದ ನಂತರ ಆಕ್ಚುಲಿ ಅದಕ್ಕೂ ಮುಂಚೆ 2 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ನಿರ್ಣಾಯಕರನ್ನ ಭೇಟಿಯಾದ ನಂತರ, ನಿರ್ಣಾಯಕರು ಅಂದ್ರೆ ಮೋದಿ ಅವರು, ಅಮಿತ್ ಶಾ ಅವರು, ಇಲ್ಲಿ ರಾಜನಾಥ್ ಸಿಂಗ್, JP ನಡ್ಡಾ ಅವರನ್ನ ಭೇಟಿಯಾಗಿ ಬಂದ ನಂತರ ನನಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ಇದೆ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸೂಚನೆ ಯಡಿಯೂರಪ್ಪನವರ ಮಾತುಗಳ ಮುಖಾಂತರ ಗೊತ್ತಾಗ್ತಿತ್ತು.
ಪೃಥ್ವಿ, ಏನಂದ್ರೆ ಈಗ ಪರ್ಯಾಯ ನಾಯಕ ಅಂದ್ರೆ ಅವರು ಈಗ ಎಲ್ಲ ಸಮಾಜಗಳನ್ನ ಒಟ್ಟುಗೂಡಿಸ್ಕೊಳ್ಳುವಂತಹ, ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ನಾಯಕ ಬೇಕು. ಮತ್ತು ಆತ ಈಗ ಸರಿಯಾಗಿ ಸರ್ಕಾರವನ್ನ ಸರಿದಾರಿಯಲ್ಲಿ ನಡೆಸುವುದರ ಜೊತೆಗೆ 2023ರ ವಿಧಾನಸಭಾ ಚುನಾವಣೆ ಮತ್ತು 2024ರ ಲೋಕಸಭಾ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಬೇಕಾದಂತಹ ಸಾಮರ್ಥ್ಯವುಳ್ಳ ನಾಯಕನನ್ನ ಹುಡುಕ್ಬೇಕಾಗತ್ತೆ ಬಿಜೆಪಿ ಹೈಕಮಾಂಡ್. ಅದೇ ಕಾರಣಕ್ಕೋಸ್ಕರ ತಡ ಆಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು, ಈ ರೀತಿ ಚುನಾವಣೆಗಳನ್ನು ಎದುರಿಸಬೇಕು, ಆಡಳಿತವನ್ನು ಸರಿಯಾಗಿ ನಿಭಾಯಿಸಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಹೋಗಬೇಕು ಅಂದಾಗ ಪ್ರಾದೇಶಿಕವಾಗಿ ಜಾತಿ ಸಮೀಕರಣದ ದೃಷ್ಟಿಯಿಂದ ಎಲ್ಲವನ್ನ ಅಳೆದು ತೂಗಿ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಕೂಡ ತಡ ಆಗ್ತಿದೆ. ಇದು ಬಹಳ ದೊಡ್ಡ ಸವಾಲು. ಇದಲ್ಲದೆ ಯಡಿಯೂರಪ್ಪ ಇದು ಒಂದೇ ಸವಾಲೇನಲ್ಲ, ಇನ್ನೂ ಬಹಳಷ್ಟು ಸವಾಲುಗಳಿವೆ. ಫಾರ್ ಎಕ್ಸಾಂಪಲ್, ನಾವು ಮುಂದಿನ ಇನ್ನೊಂದು ಮಹತ್ವದ ಸವಾಲು ಏನು ಅಂತಂದ್ರೆ, ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅವರನ್ನ ಬದಲಾವಣೆ ಮಾಡಬೇಕು. ಅದು ಹೇಗೆ? ಅವರು ಷರತ್ತುಗಳನ್ನೆಲ್ಲ ಒಪ್ಪಬೇಕು, ಅಥವಾ ಅವರು ಹೇಳಿದ ಕೆಲವೊಂದು ಬದಲಾವಣೆಯನ್ನ ಸಚಿವ ಸಂಪುಟದಲ್ಲಿರಲಿ ಮತ್ತೊಂದರಲ್ಲಿರಲಿ ಬದಲಾವಣೆಯನ್ನ ಮಾಡಬೇಕಾಗತ್ತೆ. ಹೇಗಾದರೂ ಮಾಡಿ ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಡಿ ಇಡಬೇಕು ಅನ್ನುವಂತಹ ಸವಾಲು ಕೂಡ ಬಿಜೆಪಿ ಹೈಕಮಾಂಡ್ ಮುಂದೆ ಇದೆ. ಧರಣೇಶ್, ಆಕ್ಚುಲಿ ಯಡಿಯೂರಪ್ಪನನ್ನ ತೆಗೆದುಬಿಟ್ಟು ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಮಣೆ ಹಾಕ್ಬಿಟ್ರೆ ಅದೆಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅನ್ನುವಂತ ಒಂದು ಆ ರೀತಿಯಾದಂತ ತಪ್ಪು ನಿರ್ಧಾರ ಇರೋದಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇಲ್ಲಿ ಮೇನ್ಲಿ 2013ರಲ್ಲಿ ಆಗಿದ್ದು ಇದೇ ಸಂದರ್ಭ. ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪನವರಿಗೆ ಸಮಾನವಾಗಿ ಲಿಂಗಾಯತ ನಾಯಕರಾಗ್ಬಿಡ್ತಾರೇನೋ, ಅವರ ಮುಖಾಂತರ ನಾವು ಯಡಿಯೂರಪ್ಪ ಇಲ್ಲದೆ ಹೋದ್ರು ಈಸಿಯಾಗಿ ಫೇಸ್ ಮಾಡಿ ಅಟ್ಲೀಸ್ಟ್ ಒಂದು 80ರಿಂದ 100 ಸ್ಥಾನಗಳನ್ನ ಗೆಲ್ಲಬಹುದೇನೋ ಅನ್ನುವಂಥ ಲೆಕ್ಕಾಚಾರದಲ್ಲೇ ಮುಂದಾಗಿತ್ತು. ಕೆಲವೊಂದು ತಪ್ಪು ನಡೆಗಳನ್ನ ಇಟ್ಟಿತ್ತು. ಬಟ್ ಈ ಬಾರಿ ಆ ರೀತಿಯಾಗಿ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ, ಬರೀ ಒಂದು ಜಾತಿ ಸಮೀಕರಣ ಸರಿ ಮಾಡಿಬಿಟ್ರೆ ಮಾತ್ರ ಎಲ್ಲವೂ ಸರಿ ಹೋಗ್ಬಿಡಲ್ಲ ಪೃಥ್ವಿ. ಅದಕ್ಕೆ ಬೇಕಿರುವಂಥ ಬೇರೆದೇ ಆದ, ನಾನು ಹೇಳ್ತಿರೋದು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅಫ್ಕೋರ್ಸ್ ಬೇರೆ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಬೇರೆ ಬೇರೆ ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು, ಎಲ್ಲ ಕಡೆ ಅವರ ಅಸ್ತಿತ್ವವನ್ನು ಮೂಡಿಸ್ಬೇಕು. ಸರ್ಕಾರ ಈಗಿರುವಂತಹ ಭ್ರಷ್ಟಾಚಾರ, ಅನಿಶ್ಚಿತತೆ, ಗೊಂದಲ, ಈ ಥರದ ಕುಟುಂಬದ ಭ್ರಷ್ಟಾಚಾರ, ಹಸ್ತಕ್ಷೇಪ ಮತ್ತಿತರ ಈ ಕಹಿ ಅನುಭವಗಳನ್ನು ಹೋಗಲಾಡಿಸ್ಬೇಕು, ಜನಕ್ಕೆ ಒಂದು ಹೊಸ ಭರವಸೆ ಮೂಡಿಸ್ಬೇಕು. ಹಾಗಾಗಿ ಅದು ನಿಜಕ್ಕೂ ಕೂಡ ಒಂದು ಬಹಳ ಸಾಮರ್ಥ್ಯ ಇರುವಂಥ ನಾಯಕನೇ ಬೇಕಾಗತ್ತೆ. ಅಂಥ ನಾಯಕನನ್ನೇ ಹುಡುಕಾಟವನ್ನು ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ಗೆ ಇದು ಬಹಳ ದೊಡ್ಡ ಸವಾಲಾಗಿದೆ. ಇದಲ್ಲದೆ ನಾನು ಹೇಳಿದ್ನಲ್ಲ, ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ತಾನು ಯಡಿಯೂರಪ್ಪ ಅವರನ್ನ ಬದಲಿಸಿಲ್ಲ, ಯಡಿಯೂರಪ್ಪ ಅವರೇ ಸ್ವತಃವಾಗಿ ಹೋಗಿದ್ದಾರೆ ಎನ್ನುವಂತಹ ಬಹಳ ನಾಜೂಕಿನ ನಡೆಯನ್ನ ಇಡಬೇಕಾಗತ್ತೆ ಬಿಜೆಪಿ ಹೈಕಮಾಂಡ್. ಅದು ಒಂದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದಲ್ಲದೆ ಮುಂದೆ ಯಾರು ಮತ್ತೆ ಯಡಿಯೂರಪ್ಪ ಅವರ ಪಾತ್ರ ಏನು ರಾಜ್ಯ ಬಿಜೆಪಿಯಲ್ಲಿ ಅನ್ನುವಂಥದ್ದು, ಅದು ಕೂಡ ಬಹಳ ಮಹತ್ವದ ನಿರ್ಣಯವನ್ನ ಮಾಡಬೇಕಾಗುತ್ತೆ ಬಿಜೆಪಿ ಹೈಕಮಾಂಡ್. ಅಗೇನ್ ಅದು ಒಂದು ಸವಾಲು. ಯಡಿಯೂರಪ್ಪ ಅವ್ರಿಗೆ ಏನು ಪಾತ್ರವನ್ನ ಕೊಡಬೇಕು, ಪಕ್ಷದ ರಾಜ್ಯಾಧ್ಯಕ್ಷರನ್ನ ಮಾಡಬೇಕಾ, ಅದು ಸಾಧ್ಯ ಇಲ್ಲದಿರೋ ಮಾತು ಬಹುತೇಕ. ಆದರೆ ಅವರನ್ನ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಮತ್ತೊಂದು ಸವಾಲು. ಹೀಗೆ ಸವಾಲುಗಳ ಸರಣಿನೇ ಇದೆ ಯಡಿಯೂರಪ್ಪ ಅವರನ್ನ ಬದಲಿಸುವಂತಹ ವಿಷಯದಲ್ಲಿ. ಅದರಿಂದಾಗಿಯೇ ಅಳೆದು ತೂಗಿ ನಿರ್ಧಾರ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ನಿಮಗೆ ತೋರಿಸ್ತಾ ಇದ್ವಿ ಏನ್ ಕಾರಣ ಇರ್ಬೋದು ಯಡಿಯೂರಪ್ಪನವರ ಸ್ಥಾನ ಪಲ್ಲಟ ಆಗ್ಲಿಕ್ಕೆ. ಮತ್ತು ಒಂದ್ ಕಡೆ ಹೈಕಮಾಂಡ್ ಲೆಕ್ಕಾಚಾರ, ಪ್ಲಾನ್ಗಳು, ಸ್ಟ್ರಾಟಜಿಗಳು ಯಾವ ರೀತಿಯಾಗಿ ವರ್ಕೌಟ್ ಮಾಡ್ತಾ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಹೈಕಮಾಂಡ್ ಏನೇ ಮಾಡಿದ್ರು ಕೂಡ ಅದಕ್ಕೆ ಯಡಿಯೂರಪ್ಪನವರು ಒಪ್ಕೊಳ್ಬೇಕಾಗಿದೆಯಲ್ವಾ? ಹಾಗಾದ್ರೆ ಯಡಿಯೂರಪ್ಪನವರ ಮುಂದಿನ ನಡೆ ಏನು? ಹಾಗಾದ್ರೆ ಯಡಿಯೂರಪ್ಪನವರ ನಿರ್ಧಾರ ಏನು? ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಗಳಿಗೆ ಯಡಿಯೂರಪ್ಪನವರ ರಿಯಾಕ್ಷನ್ಸ್ ಏನು? ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ನಿಮ್ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.